ನಾನು 83ರಿಂದ 88ರವರೆಗೆ ಅಲ್ಲ 18ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ₹1 ಅಕ್ಕಿ ಕೊಡ್ತಾ ಇದ್ದೆ. 1 kg ಅಕ್ಕಿನ ₹1 ಕೊಡ್ತಾ ಇದ್ದೆ. ಆಮೇಲೆ ಫ್ರೀಯಾಗಿ ಕೊಟ್ಟೆ. ಆಮೇಲೆ 7 kg ಅಕ್ಕಿ ಕೊಡ್ತಾ ಇದ್ದೆ. ಅದನ್ನ ಕಡಿಮೆ ಮಾಡಿದವ್ರು ಯಾರು 5 kgಗೆ? ಗೊತ್ತೇನ್ರಿ ನಿಮ್ಗೆ? ಗೊತ್ತಿಲ್ಲದೆ ಸುಮ್ಮನೆ ಏನೋ ಪ್ರಶ್ನೆ ಅವ್ರು ಏನೋ ಹೇಳ್ತಾರೆ, ಅವ್ರು ಅದನ್ನ ಇಲ್ಲಿ ರಿಪೀಟ್ ಮಾಡೋದು ಪ್ರಯೋಜನ ಇಲ್ಲ. 7 kg ಅಕ್ಕಿನ ಬಸವರಾಜ ಬೊಮ್ಮಾಯಿ ಅವರು ಕಮ್ಮಿ ಮಾಡಿದ್ರು 5 kgಗೆ. ನಾನು 7 kg ಫ್ರೀಯಾಗಿ ಕೊಡ್ತಾ ಇದ್ದೆ. 7 kgನ 5 kg ಮಾಡಿದ್ರು. ಆಮೇಲೆ ನಾನು ಮತ್ತೆ ನಮ್ಮ ಪಕ್ಷ 2023ಕ್ಕೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ 5 kg ಇನ್ನೂ ಅಡಿಷನಲ್ ಆಗಿ ಕೊಡ್ತೀವಿ ಅಂತಂದ್ರು. ಕೊಡ್ತೀವಿ ಅಂತ ಹೇಳಿದ್ದೆ. ಅದು ಕೊಡ್ಲಿಲ್ವಾ? ಅವ್ರು ಸುಳ್ಳು ಹೇಳ್ತಾ ಇದ್ದಾರ್ರಿ. ನಾವ್ ಅವ್ರೇನ್ ಮಾಡಿದೀವಿ ಅಂತ ಹೇಳ್ಬೇಕಲ್ಲ. 7 kg ಇಂದ 5 kg ಮಾಡಿದ್ರಲ್ಲ, ಯಾಕೆ? ಏನ್ ಜನ ಬೇಡ ಅಂತರ? ಆಮೇಲೆ ನಾವು ಅಕ್ಕಿ ಗೋಡೌನಲ್ಲಿ ಇಟ್ಕೊಂಡು ಒಂದ್ಸಾರಿ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಆಮೇಲೆ ಅಕ್ಕಿ ಕೊಡಲ್ಲ ಅಂತ ಹೇಳಿ ಆದ್ಮೇಲೆ ಅಕ್ಕಿ ಬೇಕು ಅಂತ ಕೊಡ್ಲಿಲ್ಲ. ಗೋಡೌನಲ್ಲಿ ಇಟ್ಕೊಂಡ್ರು. ಆಮೇಲೆ ಗೋಡೌನಲ್ಲಿ ಇಟ್ಕೊಂಡು ಅಕ್ಕಿ ಕೊಡಲ್ಲ ಅಂತಂದ್ರು. ಆಮೇಲೆ ದುಡ್ಡು ಕೊಟ್ಟೆ. ನೇರವಾಗಿ ದುಡ್ಡು ಬೆನಿಫಿಷಿಯರಿ ಅಕೌಂಟ್ಗೆ ಹೋಗೋದು DBT ಮೂಲಕ ಅಲ್ವಾ? ಗೊತ್ತಾಯ್ತೇನಪ್ಪ? ಅವ್ರು ಗೊತ್ತು. ಯಾರು ನಿಮ್ಗೆ ಹೇಳಿದ್ರು ಅವ್ರನ್ನ ಪ್ರಶ್ನೆ ಮಾಡಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಪಾಸ್ ಮಾಡಿದವ್ರು ಯಾರಪ್ಪ? ಮೋದಿನ? ಮನಮೋಹನ್ ಸಿಂಗ್ ಅವರಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದವರು, ರೈಟ್ ಟು ಎಜುಕೇಶನ್ ಮಾಡಿದವರು, ರೈಟ್ ಟು ವರ್ಕ್ ಮಾಡಿದವರು ಯಾರು? UPA ಗೌರ್ಮೆಂಟ್. ಮನ್ರೇಗಾ ಮಾಡಿದವ್ರು ಯಾರು? ಈಗ ಮನ್ರೇಗಾ ರದ್ದು ಮಾಡಿ ಈಗ ಒಂದು ಎಂತದು VBG ರಾಮ್ಜಿ ತಂದವ್ರೆ. ಅಗತ್ಯ ಏನಿತ್ತು? ಅಗತ್ಯ ಏನ್ರಿ ಇತ್ತು? ಅದು ಇನ್ನೂ ಜಾರಿ ಮಾಡಿಲ್ಲ. ಮಾಡಿದಾರ ಈಗ? ಆಕ್ಟ್ ಮಾಡಿದ್ರು, ಜಾರಿ ಮಾಡಿಲ್ಲ ಇನ್ನ.